ಇವತ್ತು ಭೀಮಾ ಎಸ್ಐಟಿಯ ಮುಂದೆ ತಾನು ಹೂತಿಟ್ಟಿದ್ದ ಶವಗಳ ಜಾಗಗಳನ್ನ ತೋರಿಸಿದ್ದಾನೆ. ಬರೋಬ್ಬರಿ 20 ಜಾಗಗಳನ್ನ ಎಸ್ಐಟಿಗೆ ತೋರಿಸಿದ್ದಾನೆ. ಅಪ್ರಾಪ್ತ ಬಾಲಕಿಯ ಶವವನ್ನ ಹೂತಿಟ್ಟಿದ್ದ ಜಾಗವನ್ನ ಕೂಡ ಭೀಮಾ ತೋರಿಸಿದ್ದಾನೆ. ಇದರಿಂದಲೇ ಅನೇಕ ಸತ್ಯಗಳು ಹೊರಬರಲಿದೆ. ಇನ್ನು ಅಗೆಯಲು ಎಸ್ಐಟಿ ತಂಡ ಶುರು ಮಾಡಿದ್ಯಾ? ಆಗಿದಾಗ ಸಿಕ್ಕಿದಾದ್ರೂ ಏನು? ಎಲ್ಲಾ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ತಪ್ಪು ಮಾಡಿದವರು ಎಂತಹ ದೊಡ್ಡ ವ್ಯಕ್ತಿಗಳೇ ಆದ್ರೂ ಸಹ ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇವತ್ತು ಭೀಮಾ ಆ ದೂರುದಾರ ಏನಿದಾನೋ ಆತನನ್ನ ನಿನ್ನೆಯಿಂದನೂ 15 ಗಂಟೆಗಳ ಕಾಲ ಎಸ್ಐಟಿ ಅವರು ವಿಚಾರಣೆಯನ್ನ ಮಾಡಿದ್ದಾರೆ. ಇದಾದ ನಂತರ ಭೀಮಾ ಇವತ್ತು ಎಸ್ಐಟಿ ತಂಡದ ಜೊತೆಗೆ ಹೋಗಿ ಅವನು ತಲೆಬುರುಡೆ ಏನ್ ತಗೊಂಡ್ ಬಂದಿದ್ದ ಸಾಕ್ಷಿಗೋಸ್ಕರ ಅಂತ ಆ ಒಂದು ಜಾಗವನ್ನ ತೋರ್ಸೋದಕ್ಕೆ ಹೋಗಿದ್ದಾನೆ. ಎಸ್ಐಟಿ ತಂಡದ ಜೊತೆ ಆಲ್ರೆಡಿ ಅಲ್ಲಿದ್ದಾರೆ. ಇದ್ರ ಮುಂಚೆ ಎಸ್ಐಟಿ ತಂಡ ಬರುವ ಮುಂಚೆ ಭೀಮಾ ಏನ್ ಆ ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ ಅದರ ಬಗ್ಗೆ ಆ ಪೊಲೀಸ್ ಅಧಿಕಾರಿಗಳು ಏನು ಅದನ್ನ ಕಂಡುಕೊಂಡ್ರು ಅದ್ರ ಬಗ್ಗೆ ಯಾವುದೇ ರೀತಿಯ ಸಾಯಿಲ್ ಟೆಸ್ಟಿಂಗ್ ಆಗಲಿ ಭೀಮಾ ಎಲ್ಲಿಂದ ತಗೊಂಡು ಬಂದ ಅಂತ ಪ್ರೂಫ್ ಆಗಲಿ ಅವರು ಏನನ್ನು ತನಿಖೆನ ಮಾಡಿರಲಿಲ್ಲ. ಆದರೆ SIT ತಂಡ ರಚನೆ ಆದಮೇಲೆ ಇದು ಎಲ್ಲದನ್ನು ಕ್ಲಿಯರೆನ್ಸ್ ಆಗಿ ಅವರು ಮಾಡಲೇಬೇಕಾಗತ್ತೆ, ರೂಲ್ಸ್ ಪ್ರಕಾರವಾಗಿ ನಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಇದನ್ನ ಸಾಯಿಲ್ ಟೆಸ್ಟಿಂಗು ಮತ್ತೆ ಎಲ್ಲಿಂದ ತಗೊಂಡು ಬಂದ್ರು, ಯಾವುದೋ ಒಂದು ಜಾಗ ಅಂತೆಲ್ಲ ಕೇಳಿ ಆತನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಭೀಮಾ ಹೇಳ್ತಿರೋ ಪ್ರಕಾರ ಈ ಒಂದು ನೇತ್ರಾವತಿ ನದಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಸ್ನಾನಘಟ್ಟ. ಅಲ್ಲಿಂದ ಸ್ವಲ್ಪ ದೂರದಲ್ಲೇನೆ ಅಲ್ಲಿ ಒಂದು ದಟ್ಟವಾದ ಕಾಡಿದೆ, ಅಂದರೆ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಈ ಶವವನ್ನು ಊತ್ ಹಾಕಿದ್ದೆ ಅಂತ ಕರ್ಕೊಂಡೋಗಿ ತೋರಿಸಿದ್ದಾನೆ. ಅದಷ್ಟೇ ಅಲ್ಲದೆ ಅದೊಂದೇ ಶವದ ಬಗ್ಗೆ ಅಲ್ಲ, ಇನ್ನೂ ಹಲವಾರು ಶವಗಳನ್ನು ನಾನು ಅಲ್ಲೇ ಊತ್ ಹಾಕಿದ್ದೇನೆ ಅಂತ ಆ ಒಂದು ಸ್ಥಳ ಮಹಜರು ಮಾಡೋದಕ್ಕೋಸ್ಕರ ಇವತ್ತು SIT ತಂಡ ಆತನ ಜೊತೆ ಆಲ್ರೆಡಿ ಅಲ್ಲಿದ್ದಾರೆ. ಮತ್ತು ಆಲ್ರೆಡಿ ಇವಾಗ FSL ರಿಪೋರ್ಟ್ ಕೂಡ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಪೂರ್ತಿಯಾಗಿ ಲಭ್ಯ ಆಗುತ್ತೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ. ಆದರೆ ಈತ ಇದು ಒಂದೇ ಶವ ಅಲ್ಲ, ಇನ್ನೂ ಹಲವಾರು ಶವಗಳ ಜಾಗಗಳನ್ನು ತೋರಿಸ್ತಾರೆ. ಆದರೆ ಇವತ್ತೇ ಅದನ್ನು ಅಗಿತಾರಾ ಅಂತ ಅಂದರೆ ಇಲ್ಲ, ಇವತ್ತೇ ಅದನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ SIT ತಂಡ ಏನು ಅದನ್ನು ರಿಪೋರ್ಟ್ ರೆಡಿ ಮಾಡ್ತಾ ಇದ್ರು ಅದೆಲ್ಲ ಕೋರ್ಟಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ಅಲ್ಲಿರುವಂಥ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರ ಸಮ್ಮುಖದಲ್ಲಿ ಅಂತಂದರೆ AC ಮತ್ತು ಅಲ್ಲಿರುವ ತಹಶೀಲ್ದಾರು ಮತ್ತು ಕೋರ್ಟ್ದ ಒಂದು ಪರ್ಮಿಷನ್ ಲೆಟರು ಮತ್ತು ಅಲ್ಲಿ ಪೊಲೀಸರು ಎಲ್ಲರೂ ಸೇರಿ ಅದಕ್ಕೆ ಬೇಕಾಗಿರುವಂಥ ಡಾಕ್ಟರು, FSL ತಜ್ಞರು ಎಲ್ಲರನ್ನ ನಿಲ್ಲಿಸ್ಕೊಂಡು ಅಲ್ಲಿ ಅದನ್ನು ಮಾಡಬೇಕಾಗತ್ತೆ. ಸದ್ಯದಲ್ಲಿ ಅವನು ತೋರಿಸಿರೋಂಥ ಜಾಗನ ಮಾರ್ಕ್ ಮಾಡಿ ಅಲ್ಲಿ ಸುತ್ತ ಟೇಪ್ ಹಾಕಿ ಯಾರು ಅಲ್ಲಿ ಹೋಗದೆ ಇರೋ ಥರ ಪೊಲೀಸ್ ಅವ್ರನ್ನ ಕಾಯೋಕ್ಕೂ ಬಿಡ್ಬೋದು. ಸೊ ಯಾರು ಬಂದು ಸಾಕ್ಷಿ ನಾಶಗಳನ್ನು ಮಾಡದೇ ಇರೋ ರೀತಿ ತಡೆ ಹಾಕ್ಬೋದು. ಮತ್ತು ಇವತ್ತು ಸಾಯಂಕಾಲನೋ ಅಥವಾ ನಾಳೆನೋ ಈ ಪ್ರಕ್ರಿಯೆ ಓಪನ್ ಮಾಡೋದು ಶುರು ಆಗ್ಬೋದು ಅಂತ ಮಾಹಿತಿ ಬಂದಿದೆ. ಸೊ ಇದರ ಬೆನ್ನಲ್ಲೇ ಇನ್ನೊಂದು ಏನು ಮಾಹಿತಿ ಅಂತಂದರೆ ಅಲ್ಲಿರೋ ಗ್ರಾಮಸ್ಥರು ಏನು ಹೇಳೋದಂದರೆ ಗ್ರಾಮ ಪಂಚಾಯಿತಿಯವರು ಇದು 2005ರಲ್ಲಿ ಸಮಾಧಿ ಇರಲಿಲ್ಲ, ಆಗ ಮೋಕ್ಷಕ್ಕಾಗಿ ಇಲ್ಲಿ ಬಂದು ಸಾವನ್ನಪ್ಪಿದವ್ರನ್ನ ನಾವೇ ಪೊಲೀಸರ ಒಂದು ಸಹಾಯದಿಂದ ಪ್ರತಿಯೊಂದು ದಾಖಲೆಗಳನ್ನು ಇಟ್ಕೊಂಡು ನಮ್ಮಲ್ಲಿ ಸಮಾಧಿ ಇಲ್ಲದೆ ಇರೋ ಕಾರಣ ನಾವೇ ಎಷ್ಟೊಂದು ಕಡೆ ಊತ್ ಹಾಕಿದ್ದೀವಿ ಅಂತ ಅವರು ಎಲ್ಲ ದಾಖಲಾತಿಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಗ್ರಾಮ ಪಂಚಾಯಿತಿ ಅವರು ಏನು ಹೇಳ್ತಿದ್ದಾರೆ ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಗ್ರಾಮ ಪಂಚಾಯಿತಿ ಮತ್ತು ಕಂದಾಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಜಾಗಗಳಲ್ಲಿ ಊತ್ ಹಾಕಬೇಕಿತ್ತು ಆ ಮೋಕ್ಷ ಹೊಂದಿದವರ ಒಂದು ಶವಗಳನ್ನು. ಬಟ್ ಆದರೆ ರಿಸರ್ವ್ ಫಾರೆಸ್ಟಲ್ಲಿ ಯಾಕೆ ಊತ್ ಹಾಕಿದ್ದಾರೆ ಇವೆಲ್ಲ ಮಾಹಿತಿಗಳನ್ನು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅದ್ರ ಬಗ್ಗೆ ಎಲ್ಲ ಶುರು ಆಗುತ್ತೆ ಮಾಹಿತಿಗಳು ಬರೋದಕ್ಕೆ. ಹಾಗೆ ಭೀಮಾ ಹೇಳ್ತಿರೋ ಹಾಗೆ ಆ ಕಲ್ಲೇರಿ ಪೆಟ್ರೋಲ್ ಬಂಕ್ 500 ಮೀಟ್ರಿಂದ ಮುಂದೆ ಏನು ಆ ಒಂದು 12 ವರ್ಷ ಬಾಲಕಿಯ ಶವವನ್ನು ಊತ್ ಹಾಕಿದ್ದೆ ಅಂತ ಹೇಳ್ತಾ ಇದ್ದಾನೋ, ಅಕಸ್ಮಾತ್ ಅದೂ ಸ್ಥಳ ಮಹಜರಾಗಿ ಆ ಹುಡುಗಿಯ ಒಂದು ಶವದ ಒಂದು ಮೂಳೆಗಳು ಅದೆಲ್ಲ ಏನಾದರೂ ಸಿಕ್ಕಿ ಅದ್ರ ಬಗ್ಗೆನೂ FSL ರಿಪೋರ್ಟ್ ತಯಾರು ಮಾಡಿ ಅದ್ರ ಬಗ್ಗೆ DNA ಮ್ಯಾಚಿಂಗ್ ಎಲ್ಲ ಮಾಡೋಕ್ಕೆ ಹೋದ್ಮೇಲೆ ಅಕಸ್ಮಾತ್ ಅಲ್ಲಿ ಊತ್ ಹಾಕಿರೋದು ಆ ಹುಡುಗಿ ಬ್ಯಾಗ್ ಒಳಗಡೆ ಆ ಹುಡುಗಿ ಪುಸ್ತಕಗಳಿದ್ದು ಅದರೊಳಗಡೆ ಏನಾದರೂ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಿದ್ದು ಅಥವಾ ಅವರ ಪೇರೆಂಟ್ಸ್ಗೆ ಸಂಬಂಧಪಟ್ಟಿದ್ದ ಮಾಹಿತಿಗಳೇನಾದರೂ ಸಿಕ್ಕಿದ್ರೆ ಇನ್ನೂ ಇದು ಹಲವು ತಿರುವುಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೀವಿ. ಸ್ನೇಹಿತರೆ, ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಕೇಸ್ ಇನ್ನು ಎಷ್ಟು ತಿರುವು ಕಂಡುಕೊಂಡಿದೆ ಅಂತ ನೋಡೋಣ ಬನ್ನಿ. ಇನ್ನು ಈಗ ಬಂದಿರೋ ಮಾಹಿತಿ ಪ್ರಕಾರ ಧರ್ಮಸ್ಥಳದಲ್ಲಿ ಹೋಗಿ ಅದನ್ನ ಸ್ಥಳ ಮಹಜರು ಮಾಡಬಹುದು ಮತ್ತು ಅವರು ತಂದಿರುವಂತಹ ತಲೆಬುರುಡೆಯ
ಒಂದು ಏನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಬಗ್ಗೆ FSL ರಿಪೋರ್ಟ್ ಕೂಡ ಒಂದು ಹಂತಕ್ಕೆ ಬಂದಿದೆ. ಅದಾದ್ಮೇಲೆ ಅದನ್ನ DNA ಮ್ಯಾಚಿಂಗ್ ಈ ರೀತಿ ಎಲ್ಲಾ ಪ್ರಕ್ರಿಯೆಗಳು ನಡೀತಾ ಹೋಗ್ತಾ ಇದೆ ಸ್ಲೋಲಿ. ಸೊ ಇದ್ರ ಮಧ್ಯದಲ್ಲಿ ಜಿತೇಂದ್ರ ಕುಮಾರ್ ಅನ್ನೋರು ಒಬ್ಬರು ಆಫೀಸರ್ ಈ SIT ತಂಡದಲ್ಲಿದ್ದಾರೆ ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯನೇ. ಆಲ್ರೆಡಿ ಜಿತೇಂದ್ರ ಕುಮಾರ್ ಅವರು ಆ ಒಂದು ಅನಾಮಿಕ ವ್ಯಕ್ತಿಯನ್ನ ಕೂತ್ಕೊಂಡು ಮಾತಾಡಿಸಿದ್ದಾರೆ. ಭೀಮಾ ಅನ್ನುವ ಒಂದು ಅನಾಮಿಕ ವ್ಯಕ್ತಿಯನ್ನ ಜಿತೇಂದ್ರ ಕುಮಾರ್ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ನೀವು ಹೇಳ್ತಿರೋದು ಸರಿ ಅನ್ಸ್ತಿದ್ಯಾ? ನೀವು ಹೇಳ್ತಿರೋ ಎಲ್ಲಾ ಪ್ರಕರಣಗಳಿಗೂ ಸಾಕ್ಷಿಗಳು ನಿಜವಾಗ್ಲೂ ಸಿಗುತ್ತಾ? ನಿಮ್ಮ ಹತ್ರ ಎಲ್ಲಾ ಸಾಕ್ಷಿಗಳು ಇದೆಯಾ? ನೀವೆಲ್ಲ ಒಂದು ತಲೆಬುರುಡೆಗಳನ್ನ ಅಥವಾ ಒಂದು ಶವಗಳನ್ನ ಹೂತಾಕಿರೋ ಜಾಗಗಳನ್ನ ಎಲ್ಲಾನು ತೋರಿಸ್ತೀರಾ? ಮತ್ತೆ ಇದು ಕೋರ್ಟ್ ನಲ್ಲಿ ಕೂಡ ಓಡಾಡಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಕನ್ಸೆಂಟ್ ಇದೆಯಾ? ನೀವು ಬಂದು ಎಲ್ಲಾ ಕಡೆ ಓಡಾಡಿ ಮಾತನಾಡ್ತೀರಾ? ಮತ್ತು ನೀವು ಮಾಡಿರೋ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರುಗಳನ್ನ ಉಲ್ಲೇಖ ಮಾಡಿದಿರಲ್ಲ, ಅದು ಎಲ್ಲದನ್ನು ನಿಮ್ಮ ಸ್ವಇಚ್ಛೆಯಿಂದ ಉಲ್ಲೇಖ ಮಾಡಿದೀರಾ? ಇದನ್ನೆಲ್ಲ ಎದುರಿಸೋದಿಕ್ಕೆ ಪ್ಲಸ್ ಇದನ್ನೆಲ್ಲ ಒಪ್ಕೊಂಡಿದೀರಾ ಅಲ್ವಾ? ಸೊ ಇದನ್ನ ನೀವು ಬಂದು ಕೋರ್ಟ್ ನಲ್ಲಿ ನಿಜವಾಗ್ಲೂ ಪ್ರೂವ್ ಮಾಡ್ತೀರಾ? ಈ ಎಲ್ಲದಕ್ಕೂ ನಿಮ್ಮ ಕನ್ಸೆಂಟ್ ಇದೆಯಾ ಅಂತ ಒತ್ತಿ ಕೇಳಿದ್ದಾರೆ. ಈ ಒಂದು ಏನು ವಿಚಾರಣೆಯನ್ನ ಮಾಡ್ತಿದ್ದಾರೆ ಇದನ್ನೆಲ್ಲ ಒಂದು ರಿಪೋರ್ಟ್ ತರ ಮಾಡಿ ಆಲ್ರೆಡಿ ಈ ಒಂದು ತಂಡದ ಮುಖ್ಯಸ್ಥರು ಅಂತ ಅನಿಸ್ಕೊಂಡಿರುವ ಪ್ರಣಬ್ ಮೊಹಂತಿ ಅವರ ಹತ್ರ ಕೂಡ ಇದನ್ನ ಚರ್ಚೆಯನ್ನ ಮಾಡಿದ್ದಾರೆ. ಇದ್ರ ಹಿಂದೆ ಇನ್ನೂ ನಾವು ಮಾತನಾಡಬೇಕು ಅಂತಂದ್ರೆ, ಈಗಾಗಲೇ ಧರ್ಮಸ್ಥಳದ ಕೇಸ್ ಬಗ್ಗೆ ಎಲ್ಲಾ ಕಡೆ ಚರ್ಚೆಗಳು ಹೇಗಾಗ್ತಿದೆ ಅಂತ ನಿಮ್ಗೆಲ್ಲ ಗೊತ್ತು. ಆಲ್ರೆಡಿ SIT ತಂಡ ಅಲ್ಲಿ ರೀಚ್ ಆಗಿರೋದು ನಿಮಗೆ ಗೊತ್ತು. SIT ತಂಡ ಇದ್ರ ಬಗ್ಗೆ ಸ್ಥಳ ಮಹಜರ್ ಮಾಡೋದಾಗ್ಲಿ, FSL ರಿಪೋರ್ಟ್ ಆಗ್ಲಿ, DNA ಮ್ಯಾಚಿಂಗ್ ಆಗ್ಲಿ ಪ್ರತಿಯೊಂದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸುಜಾತಾ ಭಟ್ರವರು ಮಾತ್ರ ಇವಾಗ ಲಭ್ಯ ಇದ್ದಾರೆ ಆ ಒಂದು DNA ಮ್ಯಾಚಿಂಗ್ಗೋಸ್ಕರ. ಸೊ ಇನ್ ಮುಂದೆ ಯಾರಾದ್ರೂ ಹೊಸಬ್ರು ಬಂದ್ರೆ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರೋಂತ ವಿಚಾರನೆ. ಇದ್ರ ಮಧ್ಯದಲ್ಲಿ ನಮ್ಗೆ ಹಳೆಯ ಪ್ರಕರಣಗಳು ಮತ್ತೆ ಚರ್ಚೆಗೆ ಈಡಾಗ್ತಿವೆ. ಏನಪ್ಪಾ ಅಂತಂದ್ರೆ 2002ರಿಂದ 2012ರವರೆಗೆ 453 ಅಸಹಜ ಸಾವುಗಳು ಆಗಿವೆ. ಹೌದು, 2013 ಅಂತಂದ್ರೆ ಸೌಜನ್ಯರವರು ಒಂದು ಕೇಸ್ ಶುರುವಾದಂತ ಟೈಮ್ ಅದು. 2013ರಿಂದ 2020ರವರೆಗೆ 98 ಅಸಹಜ ಸಾವು. ಸೊ ಟೋಟಲಿ 2002ರಿಂದ 2020 ತನಕ ಒಟ್ಟು ಅಂದಾಜಿಗೆ ಒಂದು 600 ಅಸಹಜ ಸಾವುಗಳು ಆಗಿದೆ. ಇನ್ನು ಕೆಲವು ಕೇಸ್ಗಳನ್ನ ಕೆಲವು ದೂರುದಾರರು ಆಲ್ರೆಡಿ ಬಂದು ಇದ್ರ ಬಗ್ಗೆ ಒಂದು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಲ್ರೆಡಿ ಇವರು ದೂರು ದಾಖಲನ್ನ ಮಾಡಿದ್ರು. ಅದು ಯಾರ್ಯಾರ ಪ್ರಕರಣಗಳು ಅಂತಂದ್ರೆ ಪದ್ಮಲತಾ ಅವರ ಪ್ರಕರಣ. ಹೌದು, ಅವರ ಕುಟುಂಬ ಬಂದು ಇವಾಗ SIT ಅವರು ಬಂದು ನಿಷ್ಪಕ್ಷವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯವನ್ನ ಸಲ್ಲಿಸ್ತಾರೆ ಅಂತ ನಂಬ್ಕೊಂಡಿದ್ದಾರೆ ಮತ್ತು ಕಾಯ್ತಾ ಇದ್ದಾರೆ ಎಲ್ಲ ಒಂದು ರಿಸಲ್ಟ್ಸ್ಗೋಸ್ಕರ. ಅದಷ್ಟೇ ಅಲ್ಲದೆ ವೇದವಲ್ಲಿ ಇವರ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದು ಅದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಇವೆಲ್ಲವೂ ಸಹ ಏನಂತಂದ್ರೆ ಇವೆಲ್ಲ ಆ ಪ್ರಕರಣಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ದೂರು ನೀಡಲಾಗಿತ್ತು. ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡಿಬೇಕಿತ್ತು. ಕಾರಣಾಂತರಗಳಿಂದ ಒಂದು ಒಳ್ಳೆ ವ್ಯವಸ್ಥೆ ಇಲ್ದಿರೋ ಕಾರಣ ಇವೆಲ್ಲ ನಡೀಲಿಲ್ಲ, ಮತ್ತೆ ಒಳ್ಳೆ ರಿಸಲ್ಟ್ ಬರಲಿಲ್ಲ. ಸೊ ಇದಕ್ಕೆ ನ್ಯಾಯ ಸಲ್ಲಿಕೆ ಆಗ್ಲಿಲ್ಲ. ಇನ್ನು ಮುಂದೇನಾದ್ರೂ ಸಲ್ಲಿಕೆ ಆಗುತ್ತೆ. SIT ಅವರು ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಬಹಳ ಒಳ್ಳೆ ಆಫೀಸರ್ಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ನಂಬಿಕೆ ಇದೆ, ಎಲ್ಲರೂ ಸೇರ್ಕೊಂಡು ಇದಕ್ಕೊಂದು ನ್ಯಾಯ ಒದಗಿಸ್ತಾರೆ ಅಂತ. ಇದ್ರ ಮಧ್ಯೆ ಇನ್ನೂ ಒಂದು ದೊಡ್ಡ ಒಂದು ಚರ್ಚೆಗೆ ಈಡಾಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಜೋಡಿ ಕೊಲೆ. ಈ ಒಂದು ಆನೆ ಮಾವುತ ಬಂದ್ಬಿಟ್ಟು ನಾರಾಯಣ ಅಂತ, ಅವರು ಕೂಡ ಧರ್ಮಸ್ಥಳ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಿದ್ದಂಥವ್ರು. ಅವರ ತಂಗಿ ಯಮುನಾ ಸಹಿತ ಧರ್ಮಸ್ಥಳ ಕ್ಷೇತ್ರದಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಎಲ್ಲ ಸುದೀರ್ಘವಾಗಿ ನಡೀತಾ ಇತ್ತು. ನಾರಾಯಣ ಮತ್ತು ಅವರು ಕುಟುಂಬ ಅಂತಂದ್ರೆ ಅವರ ಹೆಂಡತಿ ಮಕ್ಕಳ ಜೊತೆ ಆ ಒಂದು ಜಾಗದಲ್ಲಿ ಆರಾಮಾಗಿ ವಾಸವನ್ನ ಮಾಡ್ಕೊಂಡಿರ್ತಾರೆ. ಈ ಮಧ್ಯದಲ್ಲಿ ಅಲ್ಲಿನ ಕುಟುಂಬಸ್ಥರು ಮತ್ತೆ ಅಲ್ಲಿನ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಆ ಒಂದು ಜಾಗದ ಮೇಲೆ ಅವ್ರನ್ನ ಸಾಯಿಸಿ, ಯಾಕಂದ್ರೆ ಅವರು ಅಲ್ಲಿಂದ ಖಾಲಿ ಮಾಡೋದಿದ ತಕ್ಷಣ ಅವ್ರು ಸುಲಭವಾಗಿ ಖಾಲಿ ಮಾಡಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಆದಷ್ಟು ಫಸ್ಟ್ ಅವ್ರನ್ನ ಸಾಯಿಸಕ್ ಮುಂಚೆ ಆದಷ್ಟು ಅವ್ರನ್ನ ತುಂಬಾ ತೊಂದರೆಗಳಿಗೆ ಈಡು ಮಾಡಿದ್ದಾರೆ. ಮನೆ ಹತ್ರ ತಂದು ಕಸ ಹಾಕೋದು, ಚರಂಡಿ ಗಲೀಜನ್ನೆಲ್ಲ ತಂದಲ್ಲಿ ಹಾಕೋದು, ನೀರು ಮತ್ತೆ ಲೈಟು ಎಲ್ಲಾನು ಕಟ್ ಮಾಡೋದು, ಈ ರೀತಿ ತುಂಬಾ ತೊಂದರೆಗಳನ್ನ ಕೊಟ್ಟು ಆವಾಗ ಮಧ್ಯದಲ್ಲಿ ಏನಾಯ್ತು, ಆನೆ ಮಾವುತ ನಾರಾಯಣ ಅವರ ಹೆಂಡತಿ ಸುಂದರಮ್ಮ ಅನ್ನೋರು ಮಕ್ಕಳನ್ನ ಕರ್ಕೊಂಡು ಅವರು ಸ್ವಲ್ಪ ದೂರ ಹೊಟ್ಟೋಗ್ತಾರೆ, ಅಂದ್ರೆ ತವ್ರ ಮನೆ ಕಡೆ ಆ ಕಡೆ. ಯಾಕಂದ್ರೆ ಮಕ್ಕಳಿಗೆ ಇಲ್ಲಿದ್ರೆ ಚೆನ್ನಾಗಿರೋದಿಲ್ಲ, ಮತ್ತೆ ಜೀವನ ತೊಂದರೆ ಆಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಬಂದು ಹೋಗ್ತಾ ಇರ್ತಾರಂತೆ. ಸೊ ಅದ್ರ ಮಧ್ಯೆ ನಾರಾಯಣ ಮತ್ತು ಯಮುನಾ ಅಂತಂದ್ರೆ ಅವ್ರ ತಂಗಿ ಯಮುನಾ ಅಲ್ಲೇ ಕೆಲಸ ಮಾಡ್ತಿದ್ರಿಂದ ಇಬ್ರು ಜೊತೆಯಾಗಿದ್ರೆ ಒಬ್ರಿಗೊಬ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದೇ ಮನೆಯಲ್ಲಿ ವಾಸವಿರ್ತಾರೆ. ಸೊ ಇವ್ರಿಗೆ ಎಷ್ಟೇ ತೊಂದರೆ ಕೊಟ್ಟರು ಖಾಲಿ ಮಾಡೋದಿಲ್ಲ ಅಂತ ಹೇಳಿ ಇವ್ರಿಗೆ ಚಿತ್ರಹಿಂಸೆಯನ್ನ ಕೊಟ್ಟು ಅವ್ರು ಆದ್ರೂ ಖಾಲಿ ಮಾಡ್ಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಇವ್ರನ್ನ ತಲೆ ಬುರುಡೆಯನ್ನ ಜಜ್ಜಿ ಒಂದು ಗುಂಡ್ಕಲ್ಲಿಂದ ಇವರಿಬ್ಬರನ್ನ ಕೊಲೆ ಮಾಡಲಾಗಿದೆ, ಮತ್ತು ಅತ್ಯಾಚಾರ ಕೂಡ ಮಾಡಲಾಗಿದೆ. ಆ ಒಂದು ನಾರಾಯಣ ಅವರ ತಂಗಿಯ ಮೇಲೆ ಅತ್ಯಾಚಾರವನ್ನ ಕೂಡ ಮಾಡಿ ಅವ್ರನ್ನ ಸಾಯಿಸಲಾಗಿದೆ. ಇದಾಗದ ಸ್ವಲ್ಪ ವರ್ಷಗಳ ಬಳಿಕ ಅಲ್ಲಿ ಒಂದು
ಬೃಹತ್ ಆಕಾರದ ಒಂದು ದೊಡ್ಡ ಫೇಮಸ್ ಹೋಟೆಲ್, ಅಂದ್ರೆ ಒಂದು ದೊಡ್ಡ ಜನರ ಕೈವಾಡನೇ ಇದೆ ಅಂತ ಹೇಳ್ಬೋದು. ಅಲ್ಲಿ ಒಂದು ದೊಡ್ಡ ಫೇಮಸ್ ಹೋಟೆಲ್ ಓಪನ್ ಆಗುತ್ತೆ. ಫೇಮಸ್ ಹೋಟೆಲ್ ಅಲ್ಲೇ ಇದೆ. ಈಗಲೂ ಕೂಡ ಜನ ಅಲ್ಲಿಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಎಲ್ಲ ಬರ್ತಾ ಇದ್ದಾರೆ. ಸೊ ಅಲ್ಲಿ ನಡೆದಂತಹ ಘಟನೆ ಇವತ್ತಿಗೂ ಕೂಡ ಕುಟುಂಬಸ್ಥರು ಯಾರು ಸಹಿತ ಅದನ್ನ ಒಪ್ತಾ ಇಲ್ಲ. ಇದು ನ್ಯಾಯ ಸಿಗಬೇಕಾಗಿರುವಂತಹ ಒಂದು ವಿಷಯ. ಇದನ್ನು ಕೂಡ SIT ಅವರ ಗಮನಕ್ಕೆ ತರಬೇಕು. ತಂದು ಅವರು ಕೂಡ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ಖಂಡಿತವಾಗ್ಲೂ ಈ ಒಂದು ಸಾವುಗಳಿಗೆ ನ್ಯಾಯವನ್ನ ಕೊಡಿಸ್ಬೇಕು. ಮತ್ತು ಅವ್ರ ಜಾಗವನ್ನ ಕಿತ್ಕೊಂಡು ಅಲ್ಲಿ ಒಂದು ಬೃಹದಾಕಾರವಾದ ಒಂದು ಪ್ರತಿಷ್ಠಿತ ಹೋಟೆಲ್ನ ಕಟ್ಟಿದ್ದಾರೆ. ಸೊ ಇದೆಲ್ಲ ಅನ್ಯಾಯ ಅಂತ ಹೇಳಿ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಇದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ SIT ರವರು ಇದಕ್ಕೆ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ಆ ಕುಟುಂಬಸ್ಥರು ಕಾನೂನಿನ ಮೊರೆ ಹೋಗಿದ್ದಾರೆ. ಮತ್ತು ಯಾವುದೇ ರೀತಿಯಂತಹ ಅವರ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿಯನ್ನ ಕೂಡ ಕಳ್ಕೊಂಡಿದ್ದಾರೆ. ಅವರ ಒಂದು ಪಿತ್ರಾರ್ಜಿತ ಆಸ್ತಿಯನ್ನ ಕೂಡ ಕಳ್ಕೊಂಡಿದ್ದಾರೆ. ಅಲ್ಲಿ ಇದ್ದಿದ್ದು, ಅವ್ರ ಆಟ ಆಡಿದ್ದು, ಅವರ ಒಂದು ಚೈಲ್ಡ್ಹುಡ್ ಮತ್ತೆ ಅವರ ಒಂದು ಬಾಲ್ಯದ ಒಂದು ನೆನಪುಗಳನ್ನ ಅಲ್ಲಿ ಅವರು ಕಳ್ಕೊಂಡಿದ್ದಾರೆ. ಎಲ್ಲವನ್ನ ಹಾಳು ಮಾಡಿದ್ದಾರೆ ಅಲ್ಲಿರೋರು. ಸೊ ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರೀತಿಯಾದಂತಹ ಸತ್ಯತೆಗಳನ್ನ ತಿಳ್ಕೊಂಡು ಈ ಒಂದು ಸಾವುಗಳಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಆ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಸೊ ತಪ್ಪು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಅವರ ಕುಟುಂಬಸ್ಥರ ಉದ್ದೇಶ ಕೂಡ, ಹಾಗೂ ಈ ನಾಡ ಜನತೆಯ ಉದ್ದೇಶ ಕೂಡ ಅಂತ ಅನ್ಕೊಂಡಿದೀವಿ. ಸೊ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.